ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಕ್ಷಮಿಸಬೇಕು. ಸುಬ್ಬುಗೆ ಒಂದು ಅರ್ಜೆಂಟ್ ಕಾಲ್ ಇತ್ತು. ಸುಬ್ಬು, ಯಜಮಾನ್ರು ಫೋನ್ ಮಾಡಿದಾರಪ್ಪ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೌದಾ? ಕೊಡಲಿ. ಯಾರು ತಪ್ಪು ತಿಳ್ಕೊಬೇಡಿ. ಒಂದು ನಿಮಿಷ, ನಾನು ಬರ್ತೀನಿ. ನಮ್ಮ ಬರು ಇಲ್ಲಿವರೆಗೂ ಬರಬಾರ್ದು ಅಂತ ವಿಶಾಲಿ ಹೇಳಿದ್ದು. ಆದರೆ ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಪದ್ಮನಾಭ ಅವರೇ, ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಆಯ್ತು, ಪ್ರೀತಿ ಮಾಡಿದ್ದಕ್ಕೆ ಸಂಬಂಧ ಬೆಳೆಸೋಣ ಅಂತ ನಾವು ಅಂದ್ಕೊಂಡಿದ್ದು ಆಯ್ತು. ನಿಮಗೆ ಹೇಳೋದೊಂದು ಬಾಕಿ ಅಷ್ಟೇ. ನೀವೇನು ಹೇಳ್ತಾ ಇದ್ದಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸಿಂಪಲ್. ವರಲಕ್ಷ್ಮಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ರು ಒಪ್ಪಿದ್ದಾರೆ. ಆ ವಿಚಾರನ ನಿಮ್ ಜೊತೆ ನಿಮ್ ಮನೇಲಿ ಮಾತಾಡೋಣ ಅಂತ ಬರ್ತಿದ್ವಿ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಏನು ನಿಮಗೆ ಈ ಸಂಬಂಧ ಒಪ್ಕೇನೋ? ಹೇಳ್ತಿರಲ್ಲ, ನಮ್ಮ ಸುಬ್ಬು ಏನು ಹೇಳ್ತಾನೋ ನಮ್ಮ ಮನೇಲಿ ಅದೇ ಫೈನಲ್. ಅವನಂತೂ ಅವನ ತಂಗಿ ಇಷ್ಟನ ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಹಾಗಾಗಿ ಈಗಾಗಲೇ ಅವನು ಒಪ್ಕೊಂಡಿರ್ತಾನೆ ಅಂತ ನನಗೆ ಗೊತ್ತಿದೆ. ಏನಪ್ಪ ಸುಬ್ಬು, ಈಗ ನೀವು ಮನೆಗೆ ಬರೋದು, ಮಾತುಕತೆ, ಹೋಗೋದು ಅದರ ಯಾವಾಗ ಮಾಡೋಣ? ನೀವು ಯಾವಾಗ ಹೇಳ್ತೀರೋ ಅವಾಗ. ನಾಳೆ ನಾನು ಅಪ್ಪ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಬಂದ್ಮೇಲೆ ಶಾಸ್ತ್ರ ಎಲ್ಲ ಇಟ್ಕೊಳ್ಳೋಣ. ನಮ್ಮ ಜೋಯಿಶ್ರೀ ಕೇಳ್ತೀನಿ, ಅವ್ರು ಏನು ಹೇಳ್ತಾರೋ ಹಾಗೆ ಮಾಡೋಣ. ಆಗ್ಲಮ್ಮ, ತುಂಬ ಸಂತೋಷ. ಬೆಟ್ಟಿನಂಥ ಸಮಸ್ಯೆ ಮಂಜಿನ ಕರ್ಗೋಯ್ತು. ನಾವಿವತ್ತು ಕಣ್ ತುಂಬ ನಿದ್ದೆ ಮಾಡ್ಬೋದು. ಮಕ್ಕಳು ಯಾವಾಗಲೂ ಕಣ್ಣೀರು ಹಾಕ್ತಿದ್ರು. ಇವತ್ತು ಅವ್ರ ಕಣ್ಗಳಲ್ಲಿ ಖುಷಿ ನೋಡೋಗಾಯ್ತು. ಅಪ್ಪ, ಅಮ್ಮಂಗೆ ಹುಷಾರಿಲ್ಲ. ನೀನು ಅಮ್ಮನ ಜೊತೆ ಇರೋದು ಒಳ್ಳೇದು ಅನ್ಸುತ್ತೆ. ನಾನೇ ಹೋಗಿ ಬಂದ್ಬಿಡ್ತೀನಿ ಸಾಲಿಗ್ರಾಮಕ್ಕೆ. ಅದು ಹೇಗೋ ಆಗುತ್ತೆ? ನನ್ನ ಜೀವ ಹೋಗುತ್ತೆ ಅಂದ್ರೂ ಸಾಲಿಗ್ರಾಮಕ್ಕೆ ಹೋಗೋದನ್ನ ತಪ್ಸಕ್ಕಾಗಲ್ಲ. ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡೋ. ಯಜಮಾನ್ರು ನನ್ನ ಕರೆದಿದ್ದಾರೆ. ಅವರು ನಿಮ್ಮ ಕುಟುಂಬ ಸಮೇತ ಬರಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೇಳಿದ್ಮೇಲೆ ಸಾಲಿಗ್ರಾಮಕ್ಕೆ ನಾನು ಹೇಗೋ ಹೋಗದೆ ಇರೋಕ್ಕಾಗುತ್ತೆ? ನಾನು ಸಾಲಿಗ್ರಾಮಕ್ಕೆ ಹೋಗಲೇಬೇಕು. ಅಮ್ಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದರೂ ಸಾಲಿಗ್ರಾಮಕ್ಕೆ ಹೋಗಿ ರೆಡಿ ಆಗಿದಾರಲ್ಲ, ಅಲ್ಲಂಥದ್ದು ಏನಿದೆ? ಸರಿ ನಮ್ಮನವರೇ, ಬರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.